ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಲ್ಲಿಕಾರ್ಜುನ ಮುತ್ಯ ಪೋಕ್ಸೋ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಮುತ್ಯ ಬಂಧನಕ್ಕಾಗಿ ಪೊಲೀಸರು ತೀವ್ರ ಶೋಧವನ್ನು ನಡೆಸಿದ್ದಾರೆ. ಹೌದು, ಅಪ್ರಾಪ್ತಿಯೊಂದಿಗೆ ನಡೆದುಕೊಂಡಂತಹ ರೀತಿಗೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತಹ ಪ್ರಕರಣ ಇದು. ನೋಡಿ, ಮಲ್ಲಿಕಾರ್ಜುನ ಮುತ್ಯ ವಿರುದ್ಧದ ಪೋಕ್ಸೋ ಕೇಸ್ ದಾಖಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಮುತ್ಯ ಬಂಧನಕ್ಕಾಗಿ ಪೊಲೀಸರು ತೀವ್ರ ಶೋಧವನ್ನು ನಡೆಸಿದ್ದಾರೆ. 2 ದಿನ ಕಳೆದರೂ ಕೂಡ ಮಲ್ಲಿಕಾರ್ಜುನ ಮುತ್ಯ ಲಭ್ಯವಾಗಿಲ್ಲ. ಇನ್ನು ಸಂತ್ರಸ್ತೆಯ ಪೋಷಕರು ಪೊಲೀಸರ ಮುಂದೆ ಇವತ್ತು ಹಾಜರಾಗುವಂತಹ ಸಾಧ್ಯತೆ ಕೂಡ ಇದೆ. ಸಂತ್ರಸ್ತೆಯ ಪೋಷಕರ ವಿಚಾರಣೆಯನ್ನು ಕೂಡ ಮಾಡ್ತಾರೆ ಎನ್ನುವಂಥ ಮಾಹಿತಿ ಇದೆ. ಅನುಚಿತ ವರ್ತನೆ ಉದ್ದೇಶಪೂರ್ವಕವಾಗಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ವಿಚಾರಣೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಇದೆ. ಜೊತೆಗೆ ಇವತ್ತೇ ಪೋಷಕರೊಂದಿಗೆ ಸ್ಥಳ ಮಹಜರು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಹಲವು ಆಯಾಮಗಳಲ್ಲಿ ಮಹತ್ವದ ಮಾಹಿತಿಯನ್ನು ಪೊಲೀಸ್ನವರು ಕಲೆ ಹಾಕೋದಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಮಗದೊಂದು ಕಡೆ ಮಲ್ಲಿಕಾರ್ಜುನ ಮುತ್ಯ ಸುಳಿವೇ ಇಲ್ಲ. ಹಾಗಾಗಿ ಅಜ್ಞಾತ ಸ್ಥಳದಿಂದ ವಿಡಿಯೋ ಒಂದು ಕೂಡ ರಿಲೀಸ್ ಆಗಿರುತ್ತೆ ಮಲ್ಲಿಕಾರ್ಜುನ ಮುತ್ಯ ಕಡೆಯಿಂದ. ಹಾಗಾಗಿ ಒಂದು ಸತಿ ಮಲ್ಲಿಕಾರ್ಜುನ ಮುತ್ಯನನ್ನು ವಶಕ್ಕೆ ಪಡೆದುಕೊಂಡು ಮುಂದೆ ಯಾವ ರೀತಿ ಕಾನೂನಾತ್ಮಕ ಬೆಳವಣಿಗೆಗಳು ನಡೆಯುತ್ತೆ ಕಾದು ನೋಡಬೇಕು. ಅಪ್ರಾಪ್ತ ಬಾಲಕಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಆರೋಪದ ಮೇರೆಗೆ ಸ್ವಯಂ ಘೋಷಿತ ದೇವಮಾನವ ಈ ಮಲ್ಲಿಕಾರ್ಜುನ ಮುತ್ಯ ಈತನ ವಿರುದ್ಧ ದಾಖಲಾಗಿರುವಂಥ ಪೋಕ್ಸೋ ಪ್ರಕರಣ. 7 ವರ್ಷದ ಅಪ್ರಾಪ್ತ ಬಾಲಕಿ ಈಕೆಯೊಂದಿಗೆ ಅನುಚಿತವಾಗಿ ವರ್ತಿಸಿರುವಂತಹ ವಿಡಿಯೋ ವೈರಲ್ ಆಗಿರುತ್ತೆ. ಸೊ ಈತನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಅಪ್ಸ್ಕ್ಯಾಂಡ್ ಪ್ರಕರಣ ಕೂಡ ದಾಖಲಾಗಿದೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತವಾಗೂ ಕೂಡ ದೂರನ್ನು ದಾಖಲಿಸಿಕೊಂಡಿದೆ. ಅಜ್ಞಾತ ಸ್ಥಳದಿಂದ ಈಗ ವಿಡಿಯೋ ಒಂದು ಕೂಡ ರಿಲೀಸ್ ಆಗಿದೆ. ಹಾಗಾಗಿ 7 ವರ್ಷದ ಅಪ್ರಾಪ್ತ ಬಾಲಕಿಯೊಂದಿಗೆ ನಡೆದುಕೊಂಡಂತಹ ಅನುಚಿತ ವರ್ತನೆಗೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥ ಪೊಲೀಸರು ಈತನನ್ನು ವಶಕ್ಕೂ ಪಡ್ಕೊಳ್ಬೇಕು. ವಿಚಾರಣೆ ಎಲ್ಲ ರೀತಿಯಲ್ಲಿ ಆಗಬೇಕು. ಸೊ ಹಾಗಾಗಿ ಈತನ ಶೋಧ ಕೂಡ ನಡೆದಿದೆ, ಅಂದರೆ ಹುಡುಕಾಟವನ್ನು ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ನೀಡ್ತಾರೆ. ವೀರೇಶ್, ಮಲ್ಲಿಕಾರ್ಜುನ ಮುತ್ಯಾನನ್ನು ಹುಡುಕುವಂಥ ಕಾರ್ಯ ಪೊಲೀಸ್ ಇಲಾಖೆಯಿಂದ ಯಾವ ಥರ ನಡೀತಾ ಇದೆ? ಇವತ್ತು ಈಗ ಅಪ್ರಾಪ್ತ ಬಾಲಕಿಯ ಸಂತ್ರಸ್ತೆಯ ಪೋಷಕರ ವಿಚಾರಣೆ ಏನಾದರೂ ನಡೆಯುತ್ತಾ ಹೆಂಗೆ? ಹೌದು ದಿವ್ಯಾಶ್ರೀ, ಏನೋ ಕಳೆದ 2 ದಿನಗಳ ಹಿಂದೆ ಏನೋ ಒಂದು ಪೋಕ್ಸೋ ಪ್ರಕರಣ ಮಲ್ಲಿಕಾರ್ಜುನ್ ಮುತ್ಯ ಅವರ ಮೇಲೆ ಏನೋ ಒಂದು ಆಗಿರುವಂತದ್ದು, ಏನು ಬಾಲಕಿಯೊಂದಿಗೆ ಅನುಚಿತ ವರ್ತನೆಯ ಹಿನ್ನೆಲೆಯಲ್ಲಿ ಈಗ ಮಕ್ಕಳ ಆಯೋಗದಿಂದಲೂ ಕೂಡ ಏನೋ ಒಂದು ದೂರನ್ನು ದಾಖಲಿಸಿಕೊಂಡು ಈಗ ಪೊಲೀಸರು ಕೂಡ ಏನೋ ಒಂದು ಪೋಕ್ಸೋ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ಮಲ್ಲಿಕಾರ್ಜುನ್ ಮುತ್ಯನಿಗಾಗಿ ಶೋಧ ಕಾರ್ಯ ಕೂಡ ನಡೆಸ್ತಾ ಇರುವಂತದ್ದು. ನಿನ್ನೆಯೂ ಕೂಡ ಏನೋ ಒಂದು ಗೋಗಿ ಗ್ರಾಮದ ಬಳಿ ಇರುವಂತಹ ಮಾಲ್ ರೋಜಾಕ್ಕೆ ಮಠಕ್ಕೆ ಭೇಟಿ ನೀಡಿ ಅಲ್ಲಿಯೂ ಕೂಡ ಏನು ಮಲ್ಲಿಕಾರ್ಜುನ್ ಮುತ್ಯನಿಗಾಗಿ ಪೊಲೀಸರು ಕೂಡ ಶೋಧ ಕಾರ್ಯಾಚರಣೆ ನಡೆಸಿದ್ರು. ಆದ್ರೂ ಕೂಡ ಪತ್ತೆ ಆಗದಂತ ಹಿನ್ನೆಲೆಯಲ್ಲಿ ಏನೋ ಒಂದು ಅಜ್ಞಾತ ಸ್ಥಳದಿಂದ ವಿಡಿಯೋ ಬಿಡುಗಡೆ ಮಾಡುವ ಮೂಲಕ ನಾನು ತನಿಖೆಗೆ ಸಹಕರಿಸ್ತೇನೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನೋ ಒಂದು ಅಪ್ರಾಪ್ತೆಯ ಒಂದು ಸಂತ್ರಸ್ತೆ ಇದ್ದಾರೆ, ಆ ಸಂತ್ರಸ್ತೆಯ ಪೋಷಕರು ಹಾಗೂ ಆ ಬಾಲಕಿಯನ್ನು ಈಗ ವಿಚಾರಣೆಗೂ ಕೂಡ ಏನು ಈಗ ಪೊಲೀಸರು ಕೂಡ ನಡೆಸ್ತಾ ಇರುವಂತದ್ದು. ಅಂದ್ರೆ ವಿಚಾರಣೆಯಲ್ಲಿ ಏನು ಹೊರಬೀಳ್ತದೆ ಅದರ ಮೇಲೆ ಈ ತನಿಖೆ ಕೂಡ ನಡೆಯುವಂತ ಹಿನ್ನೆಲೆಯಲ್ಲಿ ಈಗ ಪೋಷಕರ ಹಾಗೂ ಸಂತ್ರಸ್ತೆಯ ಹೇಳಿಕೆಯ ಮೇಲೆ ಈಗ ಪೋಕ್ಸೋ ಪ್ರಕರಣ ಕೂಡ ನಡೀತಾ ಇರುವಂತದ್ದು. ಈಗಾಗಲೇ ಏನೋ ಒಂದು ಪೊಲೀಸರು ಕೂಡ ಹೇಳಿಕೆಗಳನ್ನ ಪಡೆಯಲು ಕೂಡ ಸಜ್ಜಾಗಿರುವಂತ ಹಿನ್ನೆಲೆಯಲ್ಲಿ ಈಗ ಏನು ಗೋಗಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿರೋದ್ರಿಂದ ಅಲ್ಲಿಯ ಪೊಲೀಸರು ಕೂಡ ಈಗ ಕಾರ್ಯಾಚರಣೆಗೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಮತ್ತು ಕಳೆದ 2 ದಿನಗಳಿಂದ ಕೂಡ ಪ್ರಕರಣ ದಾಖಲಾದರೂ ಕೂಡ ಮಲ್ಲಿಕಾರ್ಜುನ್ ಮುತ್ಯ ಎಲ್ಲಿದ್ದಾನೆ ಅನ್ನೋ ಒಂದು ಶೋಧ ಕಾರ್ಯಾಚರಣೆ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ತೀವ್ರ ತಲೆನೋವಾಗಿರುವಂತದ್ದು. ಈಗ ಮಲ್ಲಿಕಾರ್ಜುನ್ ಮುತ್ಯನಿಗಾಗಿ ಈಗ ಶೋಧ ನಡೆಸ್ತಾ ಇರುವಂತದ್ದು. ದಿವ್ಯಾಶ್ರೀ, ಥ್ಯಾಂಕ್ ಯು ಮಾಹಿತಿಗಾಗಿ ವೀರೇಶ್.